ಸೋಲಾರ್ ಪಾರ್ಕ್ ವಿಸ್ತರಣೆಗೆ ವೇಗ, ರೈತರೊಂದಿಗೆ ಅಧಿಕಾರಿಗಳು ಶಾಸಕರ ಸಂವಾದ. ತಿರುಮಣಿ ಸೋಲಾರ್ ಪಾರ್ಕ್ ಆಡಳಿತ ಕಚೇರಿಯಲ್ಲಿ ಪಾವಗಡ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ವಿ. ವೆಂಕಟೇಶ್ ಮತ್ತು ಕ್ರೆಡಿಲ್ ವ್ಯವಸ್ಥಾಪಕ ನಿರ್ದೇಶಕಿ ದಿವ್ಯಾ ಪ್ರಭು ಅವರು ರಾಪ್ಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರೊಂದಿಗೆ ಸಭೆ ನಡೆಸಿ ಸಮಗ್ರ ಸಂವಾದ ನಡೆಸಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಸುಮಾರು 10,000 ಎಕರೆ ಸೋಲಾರ್ ಪಾರ್ಕ್ ಯೋಜನೆ ಕುರಿತು ವಿಸ್ತೃತ ಚರ್ಚೆ ನಡೆಯಿತು. ಭೂ ಸ್ವಾಧೀನ, ರೈತರ ಹಕ್ಕುಗಳು, ಅಗತ್ಯ ಮೂಲ ಸೌಕರ್ಯಗಳ ಅಭಿವೃದ್ಧಿ, ಸ್ಥಳೀಯರಿಗೆ ಉದ್ಯೋಗಾವಕಾಶ ಹಾಗೂ ಇತರ ಸೌಲಭ್ಯಗಳ ಕುರಿತು ರೈತರ ಅಭಿಪ್ರಾಯಗಳನ್ನು ಆಲಿಸಿ ಅಧಿಕಾರಿಗಳು ಮಾಹಿತಿ ನೀಡಿದರು. ಸಭೆಯಲ್ಲಿ ಕೆಎಸ್ಬಿಡಿಸಿಎಲ್ ಸಿಇಒ ಅಮರನಾಥ್, ಎಡಬ್ಲ್ಯೂ ಮಹೇಶ್ ಸೇರಿದಂತೆ ಅಧಿಕಾರಿಗಳು, ಸ್ಥಳೀಯ ಮುಖಂಡರು, ರೈತರು ಹಾಜರಿದ್ದರು. ತಿರುಮಣಿ ಸೋಲಾರ್ ಪಾರ್ಕ್ಗೆ ನೂತನವಾಗಿ ಬಂದಂಥ ವ್ಯವಸ್ಥಾಪಕ ನಿರ್ದೇಶಕ ದಿವ್ಯಾ ಪ್ರಭು ಅವರು ಬಂದಿದ್ದರು. ನಾನು ಸಿಇಒ ಅಮರನಾಥ್ ಎಲ್ಲ ಸೇರಿ ಒಂದು ಸಭೆ ಮಾಡಿದ್ವಿ. 2 ಗಿಗಾವ್ಯಾಟ್ ಸೋಲಾರ್ ಪಾರ್ಕನ್ನು ಪ್ರಾರಂಭ ಮಾಡಲಿಕ್ಕೆ ನಮಗೆ 8,000 ಎಕರೆ ಜಮೀನು ಬೇಕಿತ್ತು. ಅದರಲ್ಲಿ 1,500 ಎಕರೆ ಜಮೀನನ್ನು ರೈತರು ಕೊಟ್ಟಿದ್ದಾರೆ. ಒಂದು ಸಬ್ಸ್ಟೇಷನ್ಗೆ ಒಂದು 100 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ. ಉಳಿಕೆ 5,500-6,000 ಎಕರೆ ಬೇಕಿನ್ನು. ಅದಕ್ಕೆ ರೈತರಲ್ಲಿ ಗೊಂದಲ ಇತ್ತು. ಈಗ ನಾವೇನಾದರೂ ಕನ್ವರ್ಷನ್ ಮಾಡಿ ಈ ಜಮೀನೇನಾದರೂ ಸೋಲಾರ್ ಕೊಟ್ಟರೆ ಅದು ಭೂ ಪರಿವರ್ತನೆ ಆದಮೇಲೆ ತಿರುಗಿ ನಮ್ಮಲ್ಲಿ ಯಾರಾದರೂ ತೀರ್ಕೊಂಡ್ರೆ ಏನೋ ಹೆಚ್ಚು ಕಮ್ಮಿ ಆದರೆ ಅದು ಕನ್ವರ್ಷನ್ ಆಗಲ್ಲ. ಅದು ಕನ್ವರ್ಷನ್ ಆಗಬೇಕಾದ್ರೆ 7-8 ಲಕ್ಷ ಬೇಕಾಗುತ್ತೆ ಒಂದು ಎಕರೆಗೆ. ಈಗ ಅಗ್ರಿಕಲ್ಚರಿಂದ ಕಮರ್ಷಿಯಲ್ಗೆ ಕನ್ವರ್ಷನ್ ಆದರೆ ತಿರ್ಗಿ ಅಗ್ರಿಕಲ್ಚರ್ ಮಾಡಬೇಕಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕ ದುಡ್ಡು ಕಟ್ಟಬೇಕು ಅಂತೇಳಿ ಒಂದು ಇಂಟೆನ್ಷನ್ ಇಟ್ಕೊಂಡು ಜನಕ್ಕೆಲ್ಲ ಮಿಸ್ಗೈಡ್ ಮಾಡಿದ್ರು. ಅದರಿಂದ ನಾವು ವ್ಯವಸ್ಥಾಪಕ ನಿರ್ದೇಶಕರು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿ ಇದನ್ನು ಒಂದು 20,000 ಒಳಗಡೆ ಆಗುತ್ತೆ ಒಂದು ಎಕರೆಗೆ. ಈಗ ಕನ್ವರ್ಷನ್ ಆಗಿರೋದನ್ನು ತಿರ್ಗಿ ಅಗ್ರಿಕಲ್ಚರ್ ಮಾಡ್ಕೋಬೇಕಂದ್ರೆ ಇಲ್ಲ ಮಾರಿ ಬೇರೆಯವ್ರಿಗೆ ಮಾಡಬೇಕಂದ್ರೆ 20,000-22,000 ರೂಪಾಯಿ ಒಳಗಡೆ ಆಗುತ್ತೆ ಅಂತ ಎಲ್ಲ ರೈತರಿಗೆ ಮನವರಿಕೆ ಮಾಡ್ಕೊಂಡಿದ್ವಿ. ನಾನು 2 ತಿಂಗಳಲ್ಲಿ ನೀವಿನ್ನ 5,500-6,000 ಎಕರೆ ಆದಷ್ಟು ಬೇಗ ರಿಜಿಸ್ಟರ್ ಮಾಡಿಕೊಡಿ. 2 ತಿಂಗಳಲ್ಲಿ ಮುಖ್ಯಮಂತ್ರಿಗಳನ್ನ, ಇಂಧನ ಸಚಿವರನ್ನ ಕರೆಸಿ ಬುದ್ಧಿ ಪೂಜೆ ಮಾಡಿ 2,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಚಾಲನೆ ಕೊಡೋಣ ಅಂಥೇಳಿ ಇವತ್ತು ರೈತರ ಸಂವಾದದಲ್ಲಿ ಚರ್ಚೆ ಮಾಡಿದ್ವಿ. ರೈತರೆಲ್ಲ ಒಪ್ಕೊಂಡಿದ್ದಾರೆ. ಅವರವರ ಕೆಲವು ಡಿಮ್ಯಾಂಡ್ಗಳು ಹೇಳಿದ್ರು. ನಿಮ್ಮ ರೈತರಿಗೆ ಯಾವ ಥರ ಅನುಕೂಲಗಳು